ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪ್ರಮುಖ ಶಾಖೆಯಾದ ನಾಗರಿಕ ಪತ್ರಿಕೋದ್ಯಮ ಅಂದರೆ ಸಿಟಿಸನ್ ಜರ್ನಲಿಸಂನ ಕುರಿತು ಕಲಿಯಲಿದ್ದೇವೆ. ಹಾಗಾದರೆ ಸಿಟಿಸನ್ ಜರ್ನಲಿಸಂ ಅಂದರೆ ನಾಗರಿಕ ಪತ್ರಿಕೋದ್ಯಮ ಎಂದರೇನೆಂದು ತಿಳಿಯೋಣ ಬನ್ನಿ. ಸಾಮಾನ್ಯ ಜನರು ಯಾವುದೇ ತರಬೇತಿಯನ್ನು ಪಡೆಯದೆ ಹಾಗೂ ಸಾಮಾಜಿಕ ಮಾಧ್ಯಮ ಇಂಟರ್ನೆಟ್ಗಳನ್ನು ಬಳಸಿ ವರದಿ ಮಾಡುವ ವಿದ್ಯಮಾನವೇ ಸಿಟಿಸನ್ ಜರ್ನಲಿಸಂ ಅಂದರೆ ನಾಗರಿಕ ಪತ್ರಿಕೋದ್ಯಮ ಎಂದು ಕರೆಯುತ್ತಾರೆ. 2000 ದಶಕದ ಹಿಂದೆ ಇದೇ ರೀತಿಯಾಗಿ ಇಂಟರ್ನೆಟ್ ಹಾಗೂ ಸ್ಮಾರ್ಟ್ಫೋನ್ಗಳನ್ನು ಬಳಸಿಕೊಂಡು ಜನಪ್ರಿಯತೆ ಪಡೆದುಕೊಂಡದ್ದು ಈ ನಾಗರಿಕ ಪತ್ರಿಕೋದ್ಯಮ. ಇಂದು ಇದೇ ನಾಗರಿಕ ಪತ್ರಿಕೋದ್ಯಮದ ಬಗ್ಗೆ ಇನ್ನಷ್ಟು ಆಳವಾಗಿ ತಮ್ಮ ವ್ಯಾಖ್ಯಾನದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಜೆ ರೋಸನ್ ಇವರು ಮೂಲತಃ ಭಾರತೀಯ ಪತ್ರಿಕೋದ್ಯಮದ ಪ್ರಾಧ್ಯಾಪಕರು. ಇವರು ಇದರ ಕುರಿತಂತೆ ತಮ್ಮ ವ್ಯಾಖ್ಯಾನವನ್ನು ನುಡಿದಿದ್ದಾರೆ. ಸಾಮಾನ್ಯ ಜನರು ಪರಸ್ಪರ ಮಾತನಾಡಿಕೊಳ್ಳಲು ಅಥವಾ ತಿಳಿಯಲು ಬಳಸುವ ಸಾಧನವೇ ಪತ್ರಿಕೋದ್ಯಮ. ಇಂತಹ ಪತ್ರಿಕೋದ್ಯಮವು ಯಾವುದೇ ಗೊಂದಲಗಳನ್ನಾಗಲಿ ಅಥವಾ ಯಾವುದೇ ಸುಳ್ಳು ಸುದ್ದಿಗಳನ್ನಾಗಲಿ ಹಬ್ಬಿಸಬಾರದೆಂದು ಹೇಳಿದ್ದಾರೆ. ಅಲ್ಲದೆ ಈ ನಾಗರಿಕ ಪತ್ರಿಕೋದ್ಯಮದವರು ಸಾರಿಗೆ, ಪರಿಸರ ಇನ್ನಿತರೆ ಕಾರ್ಯಗಳಲ್ಲಿ ತಮ್ಮದೇ ಆದಂತಹ ಸುದ್ದಿಗಳನ್ನು ಬಿತ್ತರಿಸುವುದೇ ನಾಗರಿಕ ಪತ್ರಿಕೋದ್ಯಮವೆಂದು ಪ್ರಸಿದ್ಧಿ ಪಡೆದಿದ್ದಾರೆ. ನಾಗರಿಕ ಪತ್ರಿಕೋದ್ಯಮ ಅಂದರೆ ಸಿಟಿಸನ್ ಜರ್ನಲಿಸ್ಟ್ಗಳು ಯಾರು? ಸುದ್ದಿ, ಘಟನೆಗಳು, ಬಿಕ್ಕಟ್ಟು ಸಮಯಗಳು, ರಾಜಕೀಯ ಇನ್ನಿತರ ಸುದ್ದಿಗಳನ್ನು ಜನರಿಗೆ ಅತಿ ವೇಗವಾಗಿ ತಲುಪಿಸುವುದು ಹಾಗೆ ಅವರಿಗೆ ತಕ್ಕಂತೆ ಅವರ ಸುದ್ದಿಗಳನ್ನು ಮುಟ್ಟಿಸುವುದು ಇವರ ಕರ್ತವ್ಯವಾಗಿರುತ್ತದೆ. ಹಾಗೆ ಇವರು ಮಾಡಿಕೊಡುವ ಎಲ್ಲ ವಿಡಿಯೋಗಳು, ಕ್ಲಿಪ್ಪಿಂಗ್ಸ್ಗಳು, ಫೋಟೋಸ್ಗಳು ಇನ್ನಿತರೆ ಕಾರ್ಯಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಜನರಿಗೆ ಅತಿ ವೇಗವಾಗಿ ಸುದ್ದಿಯನ್ನು ಮುಟ್ಟಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಜರ್ನಲಿಸಂ ಆಗಲು ಏನೆಲ್ಲ ಅರ್ಹತೆ ಇರಬೇಕು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಭಾಷಾಜ್ಞಾನ. ಅವರವರ ಮಾತೃಭಾಷೆಗಳಲ್ಲಿ ಸ್ಪಷ್ಟವಾದ ಆಳವಾದ ವರದಿಯನ್ನು ಮಾಡುವುದರಿಂದ ಜನರಿಗೆ ಅತಿ ವೇಗವಾದ ಸುದ್ದಿ ಹಾಗೂ ಅರ್ಥವಾಗುವಂತಹ ಸುದ್ದಿ ಮುಟ್ಟುವಂಥದ್ದಾಗಿದೆ. ಹಾಗೆ ಮಾತಿನ ಮೇಲೆ ಹಿಡಿತ, ಜ್ಞಾನ ಈ ಎರಡನ್ನು ಬಳಸಿ ವರದಿ ಮಾಡುವುದು ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಪತ್ರಿಕೋದ್ಯಮದವರು ಅವರು ಮಾಡುವಂತಹ ಎಲ್ಲ ವರದಿಗಳು ಸರಿಯಾಗಿದೆಯೇ ಹಾಗೂ ಸುರಕ್ಷಿತೆಯಾಗಿದೆಯೇ ಎಂದು ನೋಡಿಕೊಳ್ಳುವುದು ಬಹುಮುಖ್ಯ ಪಾತ್ರವಾಗಿದೆ. ಸಾಮಾಜಿಕ ಮಾಧ್ಯಮದ ಸುರಕ್ಷತೆಗಳು. ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಇನ್ನಿತರೆ ಎಲ್ಲ ಕಾರ್ಯಗಳಲ್ಲೂ ಅವರು ಬಳಕೆ ಮಾಡುವಂತೆ ಬರಬೇಕು. ಅದರ ಜ್ಞಾನವು ಅವರಿಗೆ ತಿಳಿದಿರಬೇಕು. ಹಾಗೆ ಅವರು ಮಾಡುವ ಎಲ್ಲ ಕಾರ್ಯಗಳು ಯಾವುದೇ ಲೀಕ್ ಅಂದರೆ ಯಾವುದೇ ಡಾಟಾಗಳು ಕಳ್ಳತನವಾಗದಂತೆ ಸುರಕ್ಷತೆಯಿಂದ ನೋಡಿಕೊಳ್ಳಬೇಕೆಂಬುದು ಬಹುಮುಖ್ಯ ಪಾತ್ರವಾಗಿದೆ. ಹಾಗೂ ಇನ್ನು ಮೂರನೆಯದಾಗಿ ಮಾನಹಾನಿ. ಯಾರೊಬ್ಬರ ಪರಿಸ್ಥಿತಿಗೂ ಅಥವಾ ಯಾರೊಬ್ಬರ ಅಪರಾಧಗಳಿಗೂ ತಮ್ಮ ಅಭಿಪ್ರಾಯಗಳನ್ನು ಸೇರಿಸಿ ಅಥವಾ ತಮ್ಮ ಯಾವುದೇ ಒಂದು ಅಭಿಪ್ರಾಯಗಳನ್ನು ಹೇರಿ ಆ ಮನುಷ್ಯನಿಗೆ ಮಾನಹಾನಿ ಮಾಡದಂತೆ ನೋಡಿಕೊಳ್ಳುವುದು ಸಿಟಿಸನ್ ಜರ್ನಲಿಸ್ಟ್ ಅಂದರೆ ನಾಗರಿಕ ಪತ್ರಿಕೋದ್ಯಮದ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇನ್ನು ಜನಸಾಮಾನ್ಯರಿಗೆ ತಮ್ಮ ನ್ಯಾಯಗಳು, ತಮ್ಮ ಹಕ್ಕುಗಳ ಬಗ್ಗೆ ತಿಳಿ ಹೇಳಲು ಹಾಗೂ ಅದರ ಬಗ್ಗೆ ಬಳಸಿಕೊಳ್ಳಲು ಹೇಳಿಕೊಡುವಷ್ಟು ಜ್ಞಾನವನ್ನು ಹೊಂದಿರಬೇಕು. ಈ ಎಲ್ಲ ಕಾರ್ಯಗಳನ್ನು ಜನರಿಗೆ ತಿಳಿಸಲು ಅದಕ್ಕೆ ಬೇಕಾದಂತಹ ತಂತ್ರಜ್ಞಾನದ ಬಳಕೆಯ ಜ್ಞಾನವು ಅವರ ಎಲ್ಲ ಸಿಟಿಸನ್ ಜರ್ನಲಿಸ್ಟ್ ಅಂದರೆ ನಾಗರಿಕ ಪತ್ರಿಕೋದ್ಯಮದವರಿಗೆ ಬರಬೇಕಾಗಿದೆ. ಇನ್ನಷ್ಟು ಇದೇ ರೀತಿಯಾದಂತಹ ಮಾತು ಹಾಗೂ ಇನ್ನಷ್ಟು ಇದೇ ರೀತಿಯಾದಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.